ಎಲ್ಲರಿಗೂ ನಮಸ್ಕಾರಗಳು. ಮಕ್ಕಳೇ, ನಾವಿವತ್ತು 7ನೇ ತರಗತಿ ಭಾಗ 2 ಗಣಿತ ಮೊದಲನೇ ಪಾಠ ಪರಿಮಾಣಗಳ ಹೋಲಿಕೆ ಇದರ ಅಭ್ಯಾಸ 7.1 ನೋಡ್ತಾ ಹೋಗೋಣ. ಅಭ್ಯಾಸ 7.1 ಮುಂದೆ ನೀಡಿರುವ ಭಿನ್ನರಾಶಿಗಳನ್ನು ಶೇಕಡಾಗೆ ಪರಿವರ್ತಿಸಿ. ಇಲ್ಲಿ ನಾವು ಶೇಕಡ ಅಂದರೆ ಪ್ರತಿ 100ಕ್ಕೆ ಅಂತ ಮಾಡ್ತೀವಿ. ಸೊ ಇಲ್ಲಿ ಶೇಕಡಾಗೆ ಪರಿವರ್ತಿಸಿ ಅಂತ ಹೇಳಿದಾಗ ಕೊಟ್ಟಿರುವಂತಹ ಸಂಖ್ಯೆಗೆ ಗುಣಿಸು 100 ಮಾಡಬೇಕು. ಇಲ್ಲಿ 8ನೇಯ 1 ಕೊಟ್ಟಿದ್ದಾರೆ. 8ನೇಯ 1 ಗುಣಿಸು 100. ಇಲ್ಲಿ ನಾವು ಈ 100ನ್ನು 8ರಿಂದ ಭಾಗಿಸಬೇಕು. 8 1 8, 10ರಲ್ಲಿ 8 ಹೋದರೆ 2 ಉಳಿತು, 0ಯನ್ನು ಕೆಳಗಿಳಿಸ್ಕೋತೀವಿ. 8 2 16, ಈ 20ರಲ್ಲಿ 16 ಹೋದರೆ 4 ಉಳಿತು. ಇಲ್ಲಿ 8ರಿಂದ 4 ಭಾಗ ಹೋಗಲ್ಲ, ಹಾಗಾಗಿ ಇಲ್ಲಿ ಪಾಯಿಂಟ್ ಕೊಟ್ಟು ನಾವು 0 ತಗೊಳ್ತೀವಿ. ಸೊ ಆಗ ಇಲ್ಲಿ 40 ಆಯಿತು. 8 5 40. ಇಲ್ಲೆಷ್ಟಾಯಿತು ಮಕ್ಕಳೇ? ಇಲ್ಲಿ 12.5. ಆದ್ದರಿಂದ 12.5 ಶೇಕಡ. ನೀವಿಲ್ಲಿ ನೆನಪಿಡಬೇಕಾಗಿರೋದಿಷ್ಟೇ, ಈ ಕೊಟ್ಟಿರುವಂತಹ ಭಿನ್ನರಾಶಿಗಳನ್ನು ಶೇಕಡಾಗೆ ಪರಿವರ್ತಿಸಿ ಅಂತ ಹೇಳಿದಾಗ ಕೊಟ್ಟಿರುವಂತಹ ಭಿನ್ನರಾಶಿಗೆ ನೀವು ಗುಣಿಸು 100 ಮಾಡಬೇಕು. ಆಮೇಲೆ ಇಲ್ಲಿ ನೋಡಿ 4ನೇಯ 5 ಅವ್ರು ಕೊಟ್ಟಿರುವಂಥ ಭಿನ್ನರಾಶಿ 4ನೇಯ 5. ಸೊ ಈ 4ನೇಯ 5ಕ್ಕೆ ಗುಣಿಸು 100 ಮಾಡಿದಾಗ ನೀವು ಇದನ್ನು ನೆನ್ಪಿಟ್ಕೊಳ್ಳಿ ಮಕ್ಕಳೇ. ಇಲ್ಲಿ 4 1 4 25 100. 4 25 100 ಈ ಪಾಠದಲ್ಲಿ ಸುಮಾರು ಕಡೆ ನಮಗೆ ಯೂಸ್ ಆಗುತ್ತೆ. 4 1 ಇಲ್ಲಿ ನೋಡಿ 4 2 10 ಉಳಿದಿದ್ದು ಇಲ್ಲಿ 2 ಉಳಿತು. ಇಲ್ಲಿ 20 ಆಯಿತು. 4 5 20. ಈಗ ಈ 25 ಗುಣಿಸು 5 ಮಾಡಿದರೆ ನಮಗೆ 125 ಶೇಕಡ ಬರುತ್ತೆ. ಇಲ್ಲಿ ನೋಡಿ ಭಾಗಿಸಿದ್ದೀನಿ. ಈ 100ನ್ನು ನಾವು 4ರಿಂದ ಭಾಗಿಸಿದಾಗ 4 2 8, 10ರಲ್ಲಿ 8 ಹೋದರೆ 2 ಉಳಿತು. ಉಳಿದಿರುವಂಥ 0ನ ಕೆಳಗಿಳಿಸ್ಕೋತೀವಿ. 20 ಆಯಿತು. 4 5 20. ಇಲ್ಲಿ 25 ಬಂತು. ಇದೇ ಈ 25. ಸೊ ಈ 25 ಗುಣಿಸು 5 ಮಾಡಿದರೆ ನಮಗೆ 125 ಶೇಕಡ ಬರುತ್ತೆ. ಮೂರನೇದು 40ನೇಯ 3. ಈ 40ನೇಯ 3ನ್ನು ಗುಣಿಸು 100 ಯಾಕೆ ಮಾಡಬೇಕು ಹೇಳಿ? ಯಾಕೆಂದರೆ ನಾವು ಶೇಕಡಾಗೆ ಪರಿವರ್ತಿಸ್ತಿರೋದ್ರಿಂದ ಈ 40ನೇಯ 3ನ್ನು ಗುಣಿಸು 100 ಮಾಡಬೇಕು. ಈ 40ರಿಂದ ಈ 100ನ್ನು ನಾವು ಭಾಗಿಸಬೇಕು. ಇಲ್ಲಿ ನೋಡಿ ನಮಗೆ ಗೊತ್ತಿದೆ, ಈ 0 ಹೋಯಿತು, ಈ 0 ಹೋಯಿತು. ಉಳಿದಿರೋದೇನು? 4 ಭಾಗಿಸು 10. 4 2 8, 2 ಉಳಿತು. 10ರಲ್ಲಿ 8 ಹೋದರೆ 2 ಉಳಿತು. ಆಮೇಲೆ ಈ 4ರಿಂದ 2 ಭಾಗ ಹೋಗಲ್ಲ, ಇಲ್ಲಿ ಪಾಯಿಂಟ್ ಕೊಟ್ಟು ನಾನು 0 ತಗೊಳ್ತೀನಿ. ಸೊ 4 5 20. ಇಲ್ಲಿ 2.5 ಉಳಿತು. ಈ 2.5 ಇಲ್ಲಿ ಗುಣಿಸು 3. ಇವೆರಡನ್ನು ನಾವು ಗುಣಿಸಿದರೆ ಇಲ್ಲಿ ನೋಡಿ, ಇಲ್ಲಿ ಗುಣಿಸಿದ್ದೀನಿ. 5 3 15, 5 3 15, 5 3 15, ಕೈಲ 1, 2 3 6, 6 1 7. ಮಕ್ಕಳೇ, ಇಲ್ಲಿ ಒಂದು ಸಂಖ್ಯೆ ಬಿಟ್ಟು ಬಿಂದು ಇರೋದ್ರಿಂದ ನಾವಿಲ್ಲಿ ಒಂದು ಬಿಂದು ಇಡೋಣ. ಹಾಗಾದರೆ ಎಷ್ಟಾಯ್ತಿದು? 7.5 ಶೇಕಡ ಆಯಿತು. 4ನೇ ಪ್ರಶ್ನೆ 7ನೇಯ 2. ಈ 7ನೇಯ 2ಕ್ಕೆ ಗುಣಿಸು 100 ಮಾಡಿದಾಗ ನಮಗೆ
ಈ 7ರಿಂದ ನಾವು ಈ 100ನ್ನು ಭಾಗಿಸ್ಬೇಕಾಗತ್ತೆ. 7 ಒಂದಲೇ 7, ಈ 10ರಲ್ಲಿ 7 ಹೋದರೆ 3 ಉಳಿತು, ಉಳಿದಿರೋ 0ನ ಕೆಳಗಿಳಿಸ್ಕೊಳ್ಳಿ, 30. ಸೊ 7 4 28, 30ರಲ್ಲಿ 28 ಹೋದರೆ 2 ಉಳಿತು. ಈಗ 7ರಿಂದ 2 ಭಾಗ ಹೋಗಲ್ಲ, ಇಲ್ಲಿ ಬಿಂದು ಕೊಟ್ಟು 0 ತಗೊಳ್ತೀರಿ. 7 2 14, 20ರಲ್ಲಿ 14 ಹೋದರೆ 6 ಉಳಿತು. ಸೊ ಇಲ್ಲಿ ನಮಗೆ ಎಷ್ಟಾಯ್ತು? ಇದು 14.2. ಅಂದರೆ ನಾವು 7ನ್ನು ಈ 100ನ್ನು 7ರಿಂದ ಭಾಗಿಸಿದಾಗ ನಮಗೆ 14.2 ಬಂತು, ಗುಣಿಸು 2 ಇದೆ. ಸೊ ಇಲ್ಲಿ ನೋಡಿ, 2 2 4, 4 2 8, 1 2 2. ಇಲ್ಲಿ ಒಂದು ಸಂಖ್ಯೆ ಬಿಟ್ಟು ಬಿಂದು ಇರೋದ್ರಿಂದ ಒಂದು ಸಂಖ್ಯೆ ಬಿಟ್ಟು ಬಿಂದು ಇಟ್ಟರೆ ನಮಗೆ 28.4% ಆಗತ್ತೆ. ಎರಡನೇ ಪ್ರಶ್ನೆ, ಕೆಳಗೆ ನೀಡಿರುವಂತಹ ದಶಮಾಂಶಗಳನ್ನು ಶೇಕಡಾಗೆ ಪರಿವರ್ತಿಸಿ. ಅವ್ರು ಮೊದಲನೇದು ಕೊಟ್ಟಿರೋದು 0.65. 0.65 ನಾವಿದನ್ನು ಹೇಗೆ ಬರ್ಕೊಳ್ತೀವಿ? ಇದು 165. 0.65 ಇದು 165 ಗುಣಿಸು 100. ಯಾಕಂದರೆ ನಾವು ಶೇಕಡಾಗೆ ಪರಿವರ್ತಿಸ್ತಿರೋದ್ರಿಂದ ಗುಣಿಸು 100. ಈ 100 ಈ 100 ಕ್ಯಾನ್ಸಲ್ ಆಗುತ್ತೆ, ಉಳಿದಿರೋದೆಷ್ಟು? 65. ಆದ್ದರಿಂದ ಇದು 65%. ಎರಡನೇ ಪ್ರಶ್ನೆ, 2.1. 2.1 ಅಂದರೆ ಇಲ್ಲಿ ನೋಡಿ ಮಕ್ಕಳೇ, ಕೊಟ್ಟಿರುವಂಥ ಸಂಖ್ಯೆನ ನೀವು ಭಿನ್ನರಾಶಿಗೆ ಹೇಗೆ ಬರ್ಕೊಳ್ಳೋದು ಅಂದರೆ ಈ ಸಂಖ್ಯೆಯನ್ನು ಹಾಗೆ ಬರ್ಕೊಳ್ಳಿ. ಅಂದರೆ ಇಲ್ಲಿ 2.1 ಇರೋದ್ರಿಂದ 21 ಬರ್ಕೊಳ್ಳಿ. ಎಷ್ಟು ಸಂಖ್ಯೆ ಬಿಟ್ಟು ಬಿಂದು ಕೊಟ್ಟಿದ್ದಾರೆ? 1. ಹಾಗಾಗಿ 1 0 ಬರುತ್ತೆ, ಅಂದರೆ 10. ಅಂದರೆ 10ನೇಯ 21 ಗುಣಿಸು 100. ಇಲ್ಲಿ ನೀವು ಡೈರೆಕ್ಟ್ ಇಲ್ಲೇ ಭಾಗಿಸ್ಬೋದು ನೋಡಿ. 10 1 10 10. ಇಲ್ಲಿ 21 ಗುಣಿಸು 10, 21 ಗುಣಿಸು 10, 21 ಗುಣಿಸು 10. ಇದನ್ನು ನಾವು ಗುಣಿಸಿದಾಗ 210% ಬರುತ್ತೆ. ಮೂರನೇ ಪ್ರಶ್ನೆ ನೋಡಿ, 0.02. ಇಲ್ಲಿ 2 ಇರೋದ್ರಿಂದ ನಾನು 2 ಬರ್ಕೊಳ್ತೀನಿ. ಇಲ್ಲಿ 1 2 2 ಸಂಖ್ಯೆ ಬಿಟ್ಟು ಬಿಂದು ಇರೋದ್ರಿಂದ 2 0 ಇಟ್ಕೊಂಡು 1 ಇಟ್ಕೊಳ್ತೀನಿ. ಅಂದರೆ ಇದು 100. 100ನೇಯ 2. 100ನೇಯ 2. ನಿಮಗೆ ಹೇಗೆ ನೆನ್ಪಿಡೋದಕ್ಕೋಸ್ಕರ ನಾನು ಹೀಗೆ ಹೇಳ್ತಿದ್ದೀನಿ. ಅಂದರೆ ಎಷ್ಟಿದೆ ಸಂಖ್ಯೆ ಹಾಗೆ ಬರ್ಕೊಂಡು ಇಲ್ಲಿ ಎಷ್ಟು ಸಂಖ್ಯೆ ಬಿಟ್ಟು ಬಿಂದು ಇದೆ ಅಷ್ಟು 0 ಇಡಿ. ಸೊ ಇದು 100ನೇಯ 2 ಆಯಿತು, ಗುಣಿಸು 100. 100 ಈ 100 ಕ್ಯಾನ್ಸಲ್ ಆಗುತ್ತೆ, ಉಳಿದಿರೋದೆಷ್ಟು? 2%. ನಾಲ್ಕನೇ ಪ್ರಶ್ನೆ, 12.35. ಇಲ್ಲಿ ನಾನು ಹೇಳಿದಾಗೆ ಇರುವಂಥ ಸಂಖ್ಯೆನ ಹಾಗೆ ಬರ್ಕೊಳ್ಳಿ. 1 2 3 5. ಇಲ್ಲಿ 2 ಸಂಖ್ಯೆ ಬಿಟ್ಟು ಬಿಂದು ಇರೋದ್ರಿಂದ ನಾವು 2 0 ಇಟ್ಟು 1 ಇಡ್ತೀವಿ. ಅಂದರೆ 100ನೇಯ 1235 ಗುಣಿಸು 100 ಆಯಿತು. ಇದು 100 1 100 ಕ್ಯಾನ್ಸಲ್ ಆಗುತ್ತೆ, ಉಳಿದಿರೋದು 1235. ಸೊ 1235% ಆಗುತ್ತೆ. ಮುಂದಿನ ಚಿತ್ರಗಳಲ್ಲಿ ಬಣ್ಣ ತುಂಬಿರುವ ಭಾಗವನ್ನು ಅಂದಾಜಿಸಿ ಹಾಗೂ ಬಣ್ಣ ತುಂಬಿರುವ ಶೇಕಡಾ ಭಾಗ ಕಂಡುಹಿಡಿಯಿರಿ. ಇಲ್ಲಿ ನೋಡಿ ಮಕ್ಕಳೇ, ಮೊದಲನೇದ್ದು ಇಲ್ಲಿ 4 ಭಾಗ ಮಾಡಿ, ಅಂದರೆ 4 ಭಾಗ ಮಾಡಿ ಒಂದನ್ನು ಬಣ್ಣ ತುಂಬಿದ್ದಾರೆ. ಸೊ 1 ಭಾಗ ಮಾತ್ರ ಇಲ್ಲಿ ಬಣ್ಣ ತುಂಬಲಾಗಿದೆ. ಇದನ್ನು ನಾವು ಹೇಗೆ ಶೇಕಡಾಗೆ ಪರಿವರ್ತಿಸೋದನ್ನು ನೋಡೋಣ. ಅಂದರೆ ಇಲ್ಲಿ ನೋಡಿ, 4ರಲ್ಲಿ 1 ಭಾಗ ಬಣ್ಣ ತುಂಬಲಾಗಿದೆ. ಸೊ 4ನೇಯ 1 ಗುಣಿಸು 100. ಏಕೆ ಹೇಳಿ? ಯಾಕೆಂದರೆ ನಾವು ಶೇಕಡಾಗೆ ಪರಿವರ್ತಿಸ್ತಿರೋದ್ರಿಂದ ಗುಣಿಸು 100 ಮಾಡ್ತೀವಿ. ಆಮೇಲೆ ನಮ್ಗೆ ಮತ್ತೂ ಗೊತ್ತಿದೆ, 4 1 4 25 100. ಸೊ 4 1 4 25 100. ಸೊ
25 ಗುಣಿಸು 1 25, ಆದ್ದರಿಂದ ಇದು 25%. ಎರಡನೇ ಚಿತ್ರ ನೋಡಿ. 1 2 3 4 5 ಭಾಗಗಳಿದೆ. ಒಟ್ಟು 5 ಭಾಗಗಳಲ್ಲಿ 3 ಭಾಗಗಳನ್ನು ಬಣ್ಣ ತುಂಬಲಾಗಿದೆ. ಅಂದರೆ 5 ಭಾಗಗಳಲ್ಲಿ 3 ಭಾಗಗಳನ್ನು ಬಣ್ಣ ತುಂಬಲಾಗಿದೆ. 5ನೇಯ 3 5ನೇಯ 3 ಗುಣಿಸು 100. ನಾವಿಲ್ಲಿ 5ರಿಂದ 100ನ್ನು ಭಾಗಿಸಿದರೆ 5 1 5 2 ಈ 0ಗೆ 0. ಇಲ್ಲಿ ಉಳಿದಿರೋದೇನು 3 ಗುಣಿಸು 20. 0 3 0 2 3 6. ಆದ್ದರಿಂದ ಎಷ್ಟಾಯಿತು ಮಕ್ಕಳ? ಇದು 60%. ಮೂರನೇ ಚಿತ್ರ ನೋಡಿ. 1 2 3 4 5 6 7 8. ಇಲ್ಲಿ ಒಟ್ಟು ಎಷ್ಟು ಭಾಗಗಳಿದ್ದಾವೆ? 8 ಭಾಗಗಳು. 8 ಭಾಗಗಳಲ್ಲಿ 3 ಭಾಗಗಳನ್ನು ಬಣ್ಣ ತುಂಬಲಾಗಿದೆ. ಆದ್ದರಿಂದ ಎಷ್ಟಾಯ್ತು ಮಕ್ಕಳ? ಇದು 8ನೇಯ 3. 8ನೇಯ 3 ಗುಣಿಸು 100. ಇಲ್ಲಿ ನೋಡಿ, ನೀವು ಇಲ್ಲೇ ಕಟ್ತಾ ಹೊಡೆದ್ರೆ ಈಸಿ ಆಗುತ್ತೆ ನಿಮಗೆ. 4 2 8. 4ರಿಂದ ಹೊಡೆಯೋಣ, ಯಾಕಂದರೆ ನಮಗೆ ಗೊತ್ತಿದೆ 4 25 100 ಅಂತ. ಸೊ 4 2 8 4 25 100. ಉಳಿದಿರೋದೇನು 2 ಭಾಗಿಸು 25. ಇಲ್ಲಿ ಭಾಗಿಸಿದ್ದೀನಿ ನೋಡಿ ಮಕ್ಕಳೇ. ಈ ಉಳಿದಿರುವಂತಹ 2 ಭಾಗಿಸು 25. 2 1 2. ಈ 5ನ್ನು ಕೆಳಗಿಳಿಸ್ಕೊಳ್ಳೋಣ. 2 2 4. 5ರಲ್ಲಿ 4 ಹೋದರೆ 1. 2ರಿಂದ 1 ಭಾಗ ಹೋಗಲ್ಲ. ಬಿಂದು ಕೊಟ್ಟು 0 ತಗೊಳ್ಳೋಣ. 10 ಆಯಿತು. ಸೊ 2 5 10. ಅಂದರೆ ನೀವು ಇಲ್ಲೇ ಮಾಡ್ಬೋದು, ಅಥವಾ ಹೀಗೆ ನಿಮಗೆ ಇಲ್ಲಿ ಕನ್ಫ್ಯೂಸ್ ಆಗುತ್ತೆ ಅಂದರೆ ಈ ರೀತಿ ಭಾಗಿಸಿ. ಸೊ ಹಾಗಾದರೆ ಇಲ್ಲಿ ಎಷ್ಟಾಯ್ತಿದು? 12.5. ಇಲ್ಲಿ ಉಳಿದಿರುವಂಥ 12.5 ಗುಣಿಸು 3. ಇಲ್ಲಿ ನೋಡಿ, ಇದನ್ನು ಗುಣಿಸ್ಕೊಳ್ಳೋಣ. 5 3 15. ಕೈಲ 1 ಆಗುತ್ತೆ. 2 3 6 6 1 7. 1 3 3. ಇಲ್ಲಿ ಒಂದು ಸಂಖ್ಯೆ ಬಿಟ್ಟು ಬಿಂದು ಇರೋದ್ರಿಂದ ನಾವು ಒಂದು ಸಂಖ್ಯೆ ಬಿಟ್ಟು ಬಿಂದು ಇಡೋಣ. ಹಾಗಾದರೆ ಎಷ್ಟಾಯ್ತಿದು? 37.5%. ನಾಲ್ಕನೇ ಪ್ರಶ್ನೆ ನೋಡಿ. ಬೆಲೆ ಕಂಡು ಹಿಡಿಯಿರಿ. ಮಕ್ಕಳೇ, ನಿಮಗೇನಾದರೂ ಕನ್ಫ್ಯೂಷನ್ ಇದ್ದರೆ ಮತ್ತೊಂದು ಸಾರಿ ಆ ಲೆಕ್ಕನ ಮತ್ತೊಂದು ಸಾರಿ ವಿಡಿಯೋನ ಹಿಂದೆ ತಗೊಂಡು ಒಂದು ಸಾರಿ ನೋಡಿ ಕೇಳಿ ಮತ್ತೆ ಬಿಡಿಸಿ. ಬೆಲೆ ಕಂಡು ಹಿಡಿಯಿರಿ. ಒಂದನೇದು 250ರ ಶೇಕಡ 15. ಇಲ್ಲಿ ನಿಮಗೆ ರ ಯ ಈ ರೀತಿ ಇದ್ದಾಗ ನೀವಲ್ಲಿ ಏನು ಮಾಡಬೇಕು? ಗುಣಿಸು, ಗುಣಾಕಾರ ಮಾಡಬೇಕು. ಇಲ್ಲಿ ರ ಯ ಈ ರೀತಿ ಏನೇ ಇದ್ದರೂ ಕೂಡ ನೀವಿಲ್ಲಿ ಗುಣಾಕಾರ ಮಾಡಿ. 250 ರ ಅಂದರೆ ಗುಣಾಕಾರ. ಇಲ್ಲಿ ಶೇಕಡ 15ನ್ನು ನಾವು ಹೇಗೆ ಬರಿತೀವಿ ಅಂದರೆ, ಶೇಕಡ ಅಂದರೆ 100. ಸೊ 100ಕ್ಕೆ 15 ಅಂತ. 100ಕ್ಕೆ 15. ಇಲ್ಲಿ ನೀವು 100 ಮತ್ತು ಹೀಗೆ 0 ಇದ್ದಾಗ ಇಲ್ಲಿ ಕಟ್ತಾ ಹೊಡ್ಕೊಂಬಿಡಿ. 1 0 ಹೋಯಿತು, 1 0 ಹೋಯಿತು. ಇಲ್ಲಿ 10 ಇದೆ, ಇಲ್ಲಿ 25 ಇದೆ, ಇಲ್ಲಿ ಮತ್ತೆ 15 ಇದೆ. ನಾನು 5ರಿಂದ ಕಟ್ತಾ ಹೊಡಿತೀನಿ. 5 2 5 3 15. ಸೊ ಇಲ್ಲಿ ಎಷ್ಟು ಉಳೀತು? 25 ಗುಣಿಸು 3 ಭಾಗಿಸು 2. ಇಲ್ಲಿ ನೋಡಿ, 25 ಗುಣಿಸು 3 ಭಾಗಿಸು 2. ಇದನ್ನು ಗುಣಿಸ್ಕೊಳ್ಳಿ. 3 5 15. ಕೈಲ 1 ಆಗುತ್ತೆ. 3 2 6 6 1 7 ಭಾಗಿಸು 2. ಈ 2ರಿಂದ ನಾವು ಈ 75ನ್ನು ಭಾಗಿಸೋಣ. 2 3 6. 7ರಲ್ಲಿ 6 ಹೋದರೆ 1 ಉಳೀತು. 5ನ್ನು ಕೆಳಗಿಳಿಸ್ಕೊಳ್ಳಿ. 2 7 14. 15ರಲ್ಲಿ 14 ಹೋದರೆ 1 ಉಳೀತು. 2ರಿಂದ 1 ಭಾಗ ಹೋಗಲ್ಲ. ಇಲ್ಲಿ ಪಾಯಿಂಟ್ ಕೊಟ್ಟು
0 ತಗೊಳ್ಳಿ, ಆಗ 10 ಆಗುತ್ತೆ. ಸೊ 2 5 10, 10ರಲ್ಲಿ 10 ಹೋದರೆ 0. ಇಲ್ಲೆಷ್ಟು ಬಂತು ಮಕ್ಕಳ? ಇದು 37.5 ಬಂತು, 37.5. ಸೊ 37.5% ಆಗತ್ತೆ. ಎರಡನೇ ಪ್ರಶ್ನೆ ನೋಡಿ, 1 ಗಂಟೆಯ 1%. 1 ಗಂಟೆ ಅಂದರೆ ನಮಗೆ ಗೊತ್ತಿದೆ 60 ನಿಮಿಷಗಳು. 1 ಗಂಟೆ 60 ನಿಮಿಷಗಳು. ಗಂಟೆಯ ಅಂದರೆ ಗುಣಿಸು, 1% ಅಂದರೆ 100ನೇ 1 ಅಂದರೆ 100ಕ್ಕೆ 1, 100ಕ್ಕೆ 1. ಇಲ್ಲಿ ಈ 0 ಹೋಗುತ್ತೆ, ಈ 0 ಹೋಗುತ್ತೆ. 2ರಿಂದ ಭಾಗಿಸೋಣ. 2 5 10, 2 3 6, ಉಳಿದಿರೋದೇನು 3 ಭಾಗಿಸು 5, 3 ಭಾಗಿಸು 5. ಈ 5ರಿಂದ ನಾವು 3ನ್ನು ಭಾಗಿಸಿದರೆ ಇಲ್ಲಿ ನೋಡಿ 5ರಿಂದ 3 ಭಾಗ ಹೋಗಲ್ಲ. ಹಾಗೆ ಇಲ್ಲಿ 0, ಇಲ್ಲಿ ಬಿಂದು ಕೊಟ್ಟು ನಾನು 0 ತಗೊಳ್ತೀನಿ. ಸೊ 5 6 30, 30ರಲ್ಲಿ 30 ಹೋದರೆ 0. ಹಾಗಾಗಿ ಮಕ್ಕಳ ನಮಗೆ ಎಷ್ಟು ಬಂತಿಲ್ಲಿ? 0.6%. ನೀವು ಇದನ್ನಾದರೂ ಇಡ್ಬೋದು, ಅಂದರೆ ಇದನ್ನು ನೀವು ಹೀಗೂ ಇಡ್ಬೋದು. 5ನೇ 3 ಶೇಕಡ, 3/5 ಈ ರೀತಿ ಇಡಬಹುದು. 3ನೇ ಪ್ರಶ್ನೆ ನೋಡಿ, ರೂಪಾಯಿ 2500ರ 20%. ರೂಪಾಯಿ 2500ರ 20%. ನಮಗೆ ಗೊತ್ತಿದೆ ಅಂದರೆ ಗುಣಿಸು ಅಂತ ಬರ್ಕೊಳ್ಳಿ. ಇದನ್ನು 2500ರ ಗುಣಿಸು ಶೇಕಡ 20 ಅಂದರೆ 100ನೇ 20. ಇಲ್ಲಿ ನೋಡಿ ಮಕ್ಕಳ, ಈ 2 0 ಹೋಯಿತು, ಈ 2 0 ಹೋಯಿತು. ಇಲ್ಲಿ ಉಳಿದಿರೋದೇನು 25 ಗುಣಿಸು 20. 1 0ಗೆ 0, 2 5 10ಕ್ಕೆ 0 ಕೈಲ 1, 2 2 4, 4 1 5 ಆಗತ್ತೆ. ಸೊ ಎಷ್ಟಾಗತ್ತಿದು? 500 ಆಗತ್ತೆ. ಎಷ್ಟಾಗತ್ತಿದು? 500. ಮಕ್ಕಳೇ, ಇದು ಶೇಕಡ ಅಲ್ಲ, ಯಾಕಂದರೆ ಅವ್ರು ಹೇಳಿದ್ದು ನಮಗೆ ಬೆಲೆ ಕಂಡು ಹಿಡಿಯೋದಕ್ಕೆ. ಹಾಗಾಗಿ ಇದನ್ನು ಅಷ್ಟೇ ಇಡಿ. ಎಷ್ಟಾಗತ್ತಿದ್ದು? ಇದರ ಬೆಲೆ ಎಷ್ಟಾಗತ್ತೆ? 500 ರೂಪಾಯಿ ಆಗತ್ತೆ. 4ನೆಯ ಪ್ರಶ್ನೆ, 1 kgಯ 75%. ನಮ್ಗೆ ಗೊತ್ತಿದೆ 1 kgಗೆ ಎಷ್ಟು ಗ್ರಾಮ್ ಮಕ್ಕಳ? ಎಸ್, ಹೌದು, 1000 ಗ್ರಾಮ್ಗಳು. 1 kg ಅಂದರೆ 1000 ಗ್ರಾಮ್ಗಳು. ಅಂದರೆ ಗುಣಿಸು, ಇದು 75% ಅಂದರೆ 100ನೇ 75, 100ಕ್ಕೆ 75. ಸೊ ಇಲ್ಲಿ 2 0 ಹೋಗುತ್ತೆ, ಈ 2 0 ಹೋಗುತ್ತೆ. ಉಳಿದಿರೋದು 10 ಗುಣಿಸು 75. ಇದನ್ನು ಗುಣಿಸಿ, 1 0 ಇರೋದ್ರಿಂದ 0, 1 7 7, 1 5 5 ಆಗುತ್ತೆ. ಅಂದರೆ ಇದನ್ನು ನೀವು ಗುಣಿಸಿ ಮಕ್ಕಳೇ, ಇದೆಷ್ಟಾಗತ್ತೆ? 750 ಗ್ರಾಮ್ ಆಗತ್ತೆ. ಮಕ್ಕಳೇ, ನಾವು ಮುಂದಿನ ಪ್ರಶ್ನೆಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ನಿಮಗೇನಾದರೂ ಅರ್ಥ ಆಗಲಿಲ್ಲ ಅಂದರೆ ನಾನು ಕಾಮೆಂಟ್ ಮಾಡಿ. ಮತ್ತು ಈ ಹಿಂದಿನ ಲೆಕ್ಕಗಳನ್ನು ಅರ್ಥ ಆಗದೇ ಇದ್ದರೆ ಇನ್ನೊಂದು ಸರಿ ಪುನಃ ಕೇಳಿ. ಮುಂದಿನ ಲೆಕ್ಕಗಳನ್ನು ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಧನ್ಯವಾದಗಳು.